ಹಾಯ್ ರೀ, ನಮಸ್ಕಾರ. ವೆಲ್ಕಮ್ ಟು ಕಾವ್ಯ ನಯನ ಯೂಟ್ಯೂಬ್ ಚಾನಲ್. ನಾನು ಸುಷ್ಮಾ. ಬನ್ನಿ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಜುಣುಕದ ವಡೆ ಯಾವ ಥರ ಮಾಡೋದು ಅಂತ ನೋಡೋಣ. ಈಗ ನೋಡಿ, ಇದು ರುಬ್ಕೊಳ್ಳೋದಕ್ಕೆ ಒಣ ಕೊಬ್ಬರಿ ತೊಗೊಂಡಿದ್ದೀನಿ, ಸ್ವಲ್ಪ ಜೀರಿಗೆ 1 ಟೇಬಲ್ ಸ್ಪೂನು, ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಉಪ್ಪು, ಬೆಳ್ಳುಳ್ಳಿ. ನೋಡಿ, ಉಪ್ಪು ಹಾಕೋತಾ ಇದ್ದೀನಿ. ಇವಾಗ ಹಸಿಕಾಯಿ ಆದರೂ ಹಾಕ್ಕೊಳ್ಳಿ, ಇಲ್ಲ ಒಣ ಕೊಬ್ಬರಿ ತುರಿ ಆದರೂ ಹಾಕ್ಕೋಬೋದು. ಜೀರಿಗೆ, ಕೊತ್ತಂಬರಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ. ನೀವು ಖಾರ ಎಷ್ಟು ತಿಂತೀರೋ ನೋಡ್ಕೊಂಡು ರುಬ್ಕೊಳ್ಳಿ. ಇದನ್ನು ತರಿಯಾಗಿ ರುಬ್ಕೋಬೋದು, ಇಲ್ಲ ನೀರು ಹಾಕ್ಕೊಂಡು ಸ್ವಲ್ಪ ಪೇಸ್ಟ್ ಮಾಡ್ಕೋಬೋದು. ನೋಡಿ, ನಾನು ತರಿಯಾಗಿ ರುಬ್ಕೊಂಡಿದ್ದೀನಿ. ನೋಡಿ, ಈ ಥರ ಪೇಸ್ಟ್ ಮಾಡ್ಕೊಂಡಿರಬೇಕು. ಇವಾಗ ಕಡಲೆ ಹಿಟ್ಟನ್ನ 1 ಕಪ್ ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಈ ಕಡಲೆ ಹಿಟ್ಟನ್ನ ಒಂದು ಬಟ್ಲಲ್ಲಿ ನೋಡಿ ಹಾಕ್ಕೊಂಡು 1 ಕಪ್ ಕಡಲೆ ಹಿಟ್ಟನ್ನು 1 ಕಪ್ ನೀರು ಹಾಕಿಬಿಟ್ಟು ಚೆನ್ನಾಗಿ ಬೀಟ್ ಮಾಡಿ ಕಲಿಸ್ಕೊಳ್ಳೋಣ. ಗಂಟು ಇಲ್ಲದೆ ಇರೋ ಥರ ಕಲಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಕಲಿಸ್ಕೊಳ್ಳಿ. ಇದನ್ನು ಗಂಟು ಇರಬಾರ್ದು, ಆ ಥರ ಕಲಿಸ್ಕೋಬೇಕು. ನೋಡಿ, ಈ ಥರ ಮುಂಚೆನೇ ಕಲಿಸಿ ಇಟ್ಕೋಬೇಕು. ನೋಡಿ, ತುಂಬ ಚೆನ್ನಾಗಿರೋ ರೆಸಿಪಿ ಇದು. ತುಂಬ ಇಷ್ಟ ಆಗುತ್ತೆ ನಿಮಗೆ, ತುಂಬ ಟೇಸ್ಟಿಯಾಗಿ ಇರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಚಪಾತಿ, ಅನ್ನಕ್ಕೆ, ರೊಟ್ಟಿಗೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಇದಕ್ಕೆ ಪ್ಲೇಟ್ಗೆ ಎಣ್ಣೆ ಸವರಿ ಇಟ್ಕೋತಾ ಇದ್ದೀನಿ. ಆಮೇಲೆ ಇದರಲ್ಲಿ ಹಾಕಿ ಕಟ್ ಮಾಡಬೇಕಲ್ಲ, ಅದಕ್ಕೆ ಮುಂಚೆನೇ ಎಣ್ಣೆ ಸವರಿ ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ. ತುಂಬ ಈಸಿಯಾಗಿರೋದು, ಕ್ವಿಕ್ಕಾಗಿ ಆಗೋವಂಥದ್ದು ರೆಸಿಪಿ ಇದು. ಇವಾಗ ಜೀರಿಗೆ, ಸಾಸಿವೆ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಜೀರಿಗೆ, ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ. ಮೇಲೆ ಕಡೆನೂ ಸ್ವಲ್ಪ ಹಾಕ್ಕೋಬೇಕು. ಒಗ್ಗರಣೆಗೂ ಸ್ವಲ್ಪ ಬಿಳಿ ಎಳ್ಳನ್ನ ಹಾಕ್ಕೋಬೇಕು. ಚಿಕ್ಕದಾಗಿರೋ ಕರಿಬೇವು, ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ನೋಡಿ, ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಈರುಳ್ಳಿ. ನೋಡಿ, ತುಂಬ ಚೆನ್ನಾಗಿರುತ್ತೆ. 1/4 ಟೀ ಸ್ಪೂನು ಅರಿಶಿನ ಪುಡಿ. ನಮ್ಮ ಕಡೆಗೆಲ್ಲ ಯಾರ ಮನೆಗಾದರೂ ಊರಿಗಾದರೂ ಎಲ್ಲಾದರೂ ಹೋಗ್ತಾಯಿದ್ರೆ ಬುತ್ತಿ ಕಟ್ಕೊಂಡು ಹೋಗ್ಬೇಕಂತ ರೊಟ್ಟಿ ಜೊತೆಗೆ ಯಾವಾಗಲೂ ಕಾಂಬಿನೇಷನ್ನು ಜುಣುಕದ ವಡೆ ಇದ್ದೇ ಇರುತ್ತೆ. ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಜಾಸ್ತಿ ಮಾಡೋದಿದು. ತುಂಬ ಸ್ಪೆಷಲ್ಲು ಕೂಡ ಇದು. ಅಷ್ಟು ರುಚಿಯಾಗಿರುತ್ತೆ ಇದು. ನೀವು ಒಂದು ಸತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ತಿಳಿಸಿ ಫ್ರೆಂಡ್ಸ್. ನೋಡಿ, ಆವಾಗಲೇ ರುಬ್ಕೊಂಡಿದ್ವಲ್ಲ ಹಸಿ ಖಾರನ ಅದು ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ 1 ಕಪ್ಪು ಹಿಟ್ಟು ತಗೊಂಡಿದ್ವಿ, 1 ಕಪ್ ಅಲ್ಲಿ ನೀರು ಹಾಕ್ಕೊಂಡಿದ್ವಿ. 1 ಕಪ್ ಹಿಟ್ಟಿಗೆ ಇಲ್ಲಿ 2 ಕಪ್ಪಷ್ಟು ನೀರು ಕುದಿಯೋಕ್ಕೆ ಒಗ್ಗರಣೆಗೆ ಹಾಕಬೇಕು. ನೋಡಿ, ಇದಕ್ಕೆ 1 ಟೇಬಲ್ ಸ್ಪೂನು ಬೆಲ್ಲ ಆದರೂ ಹಾಕ್ಕೊಳ್ಳಿ, ಸಕ್ಕರೆ ಆದರೂ ಹಾಕೋಬೋದು, ಸ್ವಲ್ಪ ಹುಣಸೆ ಹಣ್ಣು. ಇವಾಗ ಇದು ಕುದಿ ಬರಬೇಕು. ಚೆನ್ನಾಗಿ ಕುದಿ ಬಂದ ಮೇಲೆ ಕಲಸಿರೋ ಹಿಟ್ಟನ್ನು ಇದಕ್ಕೆ ಮಿಶ್ರಣ ಮಾಡಬೇಕು. ನೋಡಿ, ಕುದೀತಾ ಇದೆ. ಈಗ ಇವಾಗಲೇ ಖಾರ ಉಪ್ಪು ಟೇಸ್ಟ್ ಆಗಿದೆ ಅಂತ ನೋಡ್ಕೊಳ್ಳಿ. ಮತ್ತು ಬೇಕಾದರೆ ಖಾರ ಉಪ್ಪು ಕೂಡ ಮತ್ತೆ ಹಾಕೋಬೋದು. ಇವಾಗ ಇಲ್ಲಿ ನೋಡಿ, ಹಿಟ್ಟೆಲ್ಲ ಹಾಕ್ಕೊಂಡಿದ್ದೀನಿ ಕಲಸಿರೋದು. ಈ ಥರ ಮುಂಚೆನೇ ಕಲಸಿ ಇಟ್ಕೊಂಡ್ರೆ ಈ ಥರ ಒಗ್ಗರಣೆಯಲ್ಲಿ ಹಾಕೋವಾಗ ಹಿಟ್ಟು ಗಂಟಾಗಲ್ಲ. ಈ ಥರ ಬಿಡ್ದಂಗೆ 1.5 ನಿಮಿಷ ಕಲಿಸ್ತಾ ಇರಬೇಕು, ಅದು ಗಟ್ಟಿಯಾಗಿ ಬರುತ್ತೆ. ನೋಡಿ, ಇವಾಗ ಪ್ಲೇಟ್ಗೆ ಎಣ್ಣೆ ಸವರಿ ಇಟ್ಕೊಳ್ಳೋಣ. ಆವಾಗಲೇ ಪ್ಲೇಟ್ಗೆ ಸವರ್ಕೊಂಡಿದ್ದೆ, ಅದು ಚಿಕ್ಕದಾಯಿತು. ಅದಕ್ಕೆ ದೊಡ್ಡದಾಗಿರೋ ಪ್ಲೇಟನ್ನು ಮತ್ತು ಎಣ್ಣೆ ಸವರಿ ಇಟ್ಕೋತಾ ಇದ್ದೀನಿ. ನೋಡಿ, ಇವಾಗ ಆ ಮಿಶ್ರಣ ಎಲ್ಲ ಇದಕ್ಕೆ ಹಾಕ್ಕೊಳ್ಳೋಣ. ಬೇಗ ಬೇಗ ಹಾಕಬೇಕು, ಇಲ್ಲಾಂದರೆ ಪಾತ್ರೆಯಲ್ಲೇ ಗಟ್ಟಿಯಾಗಿಬಿಡುತ್ತೆ. ನೋಡಿ, ಎಲ್ಲವನ್ನು ಹಾಕಿ ಸಮವಾಗಿ ತಟ್ಟೆ ತುಂಬ ಸವರ್ಕೊಂಡು ನೋಡಿ, ಎಲ್ಲ ತೆಳ್ಳಗೆ ಮಾಡಿ, ಜಾಸ್ತಿ ತೆಳ್ಳಗೂ ಮಾಡೋಕ್ಕೆ ಹೋಗಬೇಡಿ, ಇಷ್ಟಿದ್ರೆ ಸಾಕು. ನೋಡಿ, ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ದಿಢೀರಾಗೋ ಅಂಥ ಪಲ್ಯ ಇದು. ಏನಿಲ್ಲ, ಪಲ್ಯಕ್ಕೆ ತರಕಾರಿ ಏನೂ ಇಲ್ಲ, ಬೇರೆ ಏನೂ ಇಲ್ಲ ಅಂದರೆ ಕಡಲೆ ಹಿಟ್ಟು ಒಂದಿದ್ರೆ ಸಾಕು. ಈ ಥರ ಮನೆ ಮಂದಿ ಎಲ್ಲ ಖುಷಿಯಾಗಿ ತಿನ್ಬೋದು.
ರೊಟ್ಟಿ ಚಪಾತಿಯಲ್ಲೂ ಕೂಡ ತಿನ್ಬೋದು. ನೋಡಿ ಇವಾಗ ಸ್ವಲ್ಪ ಬಿಳಿ ಎಳ್ಳನ್ನ ಅದ್ರ ಮೇಲೆ ಉದುರಿಸ್ತಾ ಇದ್ದೀನಿ. ಹಾಗೆ ಕೊಬ್ಬರಿ ತುರಿನ ಸ್ವಲ್ಪ ಹಾಕ್ತಾಯಿದ್ದೀನಿ. ನೋಡಿ, ನೀವು ಬೇಕಂದರೆ ಕೊತ್ತಂಬರಿ ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೋಬೋದು. ನಾನು ರುಬ್ಬವಾಗಲೇ ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ, ಹಾಗಾಗಿ ಮೇಲೆ ಕೊತ್ತಂಬರಿ ಹಾಕಿಲ್ಲ. ನೋಡಿ, ಗಾರ್ಲಿಕ್ಸ್ಗೆ ಇದು ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್. ನೋಡಿ, ಇವಾಗ ಆರೋಗಿದೆ. ಒಂದು 10-20 ನಿಮಿಷ ಬಿಟ್ಟರೆ ಸಾಕು. ನೋಡಿ, ಆರುತ್ತೆ. ನೋಡಿ, ಆರಾಮಾಗಿ ಪೀಸ್ಗಳು ಕಟ್ ಮಾಡ್ಕೋಬೋದು. ನೋಡಿ, ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ನಾನು ಈ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನಾವು ಜೋಳದ ರೊಟ್ಟಿಗೆ ಜುಣುಕದ ವಡೆ ಕಾಂಬಿನೇಷನ್ನು ನಮ್ಮನೇಲಿ ಯಾವಾಗಲೂ ಇರುತ್ತೆ. ಹಾಗೆ ನೀವು ಒಂದು ಸತಿ ಮಾಡಿ ಟೇಸ್ಟ್ ಮಾಡಿ ನೋಡಿ. ಪ್ಲೀಸ್ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾವು ಹಾಕಿರೋ ನೋಟಿಫಿಕೇಷನ್ನೆಲ್ಲ ವಿಡಿಯೋ ಎಲ್ಲ ನಿಮಗೆ ಮೊದಲೇ ಬರುತ್ತೆ. ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಎಷ್ಟು ನೀಟಾಗಿ ಕಟ್ಟಾಗಿದೆ ನೋಡಿ ಫ್ರೆಂಡ್, ಸೂಪರಾಗಿ ಬಂದಿದೆ ಫ್ರೆಂಡ್. ನೋಡಿ, ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ, ಸೂಪರಾಗಿದೆ, ಬರ್ಫಿ ಥರ ಕಾಣಿಸ್ತಾ ಇದೆ, ಸೂಪರ್. ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.